ಎರಡನೇದು ಕನ್ನಡ ರಾಜ್ಯೋತ್ಸವ, ಕನ್ನಡದ ವಿಷಯ ಏನೋ ಒಂದಷ್ಟು ಮಾತಾಡ್ಬಿಟ್ಟಿದ್ದೀರಾ. ಏನೋ ನೀವೇನೋ ಕನ್ನಡ ಸಾರಸ್ವತ ಲೋಕಕ್ಕೆ, ಕರ್ನಾಟಕದ ಜನಮಾನಸಕ್ಕೆ ನಿಮ್ಮ ಕೊಡುಗೆ ತುಂಬಾ ಅಪಾರವಾದದ್ದು, ಒಪ್ಕೊಳ್ಳೋಣ. ಬುರ್ಜ್ ಖಲೀಫಾದ ಮೇಲೆ ಹೋಗಿ ಕನ್ನಡ ಬಾವುಟ ಆರಿಸಿ ಬರ್ತೀರಾ? ದುಬೈ ಸರ್ಕಾರದಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೆ ನೀವು. ಅಂಥದ್ದೊಂದು ಸಾಹಸ ಮಾಡೋಕ್ಕೆ ಶಕ್ತಿ ಬೇಕು, ಅದಕ್ಕೊಂದು ಕನ್ನಡದ ಅಸ್ಮಿತೆ ಬೇಕು, ತಲೆ ಬೇಕು. ಎಷ್ಟು ಕನ್ನಡದ ಶಾಲೆಗಳ ದತ್ತು ತಗೊಂಡು ನಡೆಸ್ತಾ ಇದ್ದೀರಾ ನೀವು? ಕೋವಿಡ್ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಕಿಚ್ಚ ಸುದೀಪ್ ಅವರು? ಇದೆಲ್ಲದರ ಆಚೆಗೆ ಸಾಹಿತ್ಯ ಲೋಕವು ತುಂಬಾ ಮುಖ್ಯ, ರಂಗಭೂಮಿಯು ತುಂಬಾ ಮುಖ್ಯ, ಸಿನಿಮಾ ಕ್ಷೇತ್ರವು ತುಂಬಾ ಮುಖ್ಯ, ಹಾಗೆ ರಾಜಕಾರಣವೂ ತುಂಬಾ ಮುಖ್ಯ. ಯಾಕಂದ್ರೆ ನೀವು ಆಡಳಿತದಲ್ಲಿ ಇರ್ತೀರ, ಅಧಿಕಾರದಲ್ಲಿ ಇರ್ತೀರ. ಅಷ್ಟು ಬಿಟ್ರೆ ಈ ಜಗತ್ತಿನ ಪ್ರತಿಯೊಂದು ವಿಭಾಗವೂ ಅವ್ರವ್ರಿಗೆ ಮುಖ್ಯ ಆಗಿರುತ್ತೆ. ಹೀಗೆಳಿಬಾರ್ದು. ಅವರು ನೀವೇನೋ ನಿಮ್ಮನೆ ಆಳುಗಳಲ್ಲ ಇವರೆಲ್ಲ. ನೀವು ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಿದ್ರು ಅಂದ ತಕ್ಷಣ ಓಡ್ ಬರಬೇಕಾಗಿಲ್ಲ. ಅದನ್ನ ಆಮೇಲೆ ವಿಷಯಕ್ಕೆ ಬರ್ತೀನಿ. ಸಾಧು ಕೋಕಿಲ ಅವ್ರು ತಪ್ಪಿದೆ ಇಲ್ಲಿ. ಪಾಪ ನಿಮ್ಗಳಿಗೆ ಮಾಹಿತಿ ಇಲ್ಲ, ಹಿಟ್ಲರ್ಗಳ ತರ ಆಡ್ತಾ ಇದ್ದೀರಾ. ಮೊದಲು ಯಾವೊಬ್ಬ ಮನುಷ್ಯ ಕನ್ನಡಕ್ಕೆ ಏನಾಗಿದೆ, ಹಿಂದಿ ರಾಷ್ಟ್ರ ಭಾಷೆ ಅಂತ ಅಜಯ್ ದೇವಗನ್ ಹೇಳಿದಾಗ, ಇದೀ ಹಿಂದಿ ಸಂಸ್ಕೃತಿನ, ಹಿಂದಿ ಕಲ್ಚರ್ನ, ಹಿಂದಿ ಸಿನಿಮಾ ಲ್ಯಾಂಡ್ನ ಎದುರಾಕೊಂಡು ಯಾರು ಮಾತಾಡಿದ್ರು? ಇಲ್ಲಿದ್ರಿ ನೀವು ಅವಾಗ? ಮನೆ ಮನೆಗೆ ಕನ್ನಡದ ಬಾವುಟ ಅಭಿಯಾನಗಳನ್ನು ಯಾರು ಮಾಡ್ತಾರೆ? ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ? ಯಾವ್ಯಾವ ನಟರಿದ್ದಾರೆ? ಕನ್ನಡಕ್ಕೆ ಅವ್ರ ಕೊಡುಗೆಗಳೇನಿರುತ್ತೆ? ಕನ್ನಡದಿಂದಾನೇ ಇವರೆಲ್ಲ ಬೆಳೆದಿರೋದು. ಕನ್ನಡಕ್ಕಿಂತ ದೊಡ್ಡವ್ರು ಯಾರೂ ಅಲ್ಲ. ಆದರೆ ಮಾತನಾಡುವಾಗ ನಿಮಗೊಂದು ಯೋಗ್ಯತೆ ಇರಬೇಕು, ನಿಮಗೊಂದು ಮನ್ನಣೆ ಇರಬೇಕು, ನಿಮಗೊಂದಷ್ಟು ಮಾಹಿತಿ ಇರಬೇಕು. ಈಗ ನೀವು ಚಾನಲ್ ನಡೆಸ್ತಾ ಇದ್ರೆ ನಿಮ್ಮ ಚಾನಲ್ನ ಕಟ್ಟ ಕಡೆಯ ವರದಿಗಾರನ ಕೇಳಿದ್ರು ಒಂದಷ್ಟು ಮಾಹಿತಿ ಕೊಟ್ಟಿರೋನು. ಡೋಂಟ್ ಕಾಪಿ ಅಂಬರೀಶ್. ಮಂಡ್ಯದಿಂದ ಬಂದಿದ್ದೀರಾ ಅಂದ ತಕ್ಷಣ ಆ ರಾಜಕಾರಣ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಗಮನ ಇಟ್ಕೊಂಡು ಮಾತನಾಡಬೇಕು.